ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದ್ರೆ, ಇದರಲ್ಲಿ ನಾವು ಬದುಕ್ತಾ ಇರುವ ಈ ಜೀವನ ಸತ್ಯನ ಅಥವಾ ಸುಳ್ಳ, ಅಥವಾ ನಾವೊಂದು ಲೋಕದಲ್ಲಿ ನಾವು ಬದುಕ್ತಾ ಇದೀವ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಆದಿ ಶಂಕರಾಚಾರ್ಯರು ನಾವು ಬದುಕ್ತಿರುವ ಈ ಸತ್ಯ ಏನಿದೆ ಇದರಲ್ಲಿ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಕ್ಕೆ ಅವರು 3 ಸ್ತರಗಳಾಗಿ ಇದನ್ನ ವಿಂಗಡಿಸಿದ್ದಾರೆ. ಇದರಲ್ಲಿ ಮೊದಲನೇ ಸ್ತರ ಏನಪ್ಪಾ ಅಂದ್ರೆ, ಅಥವಾ ಸತ್ಯ ಒಂದೇ ಇರೋದು ಆದ್ರೆ ಅದರ ಎಕ್ಸ್ಟೆನ್ಷನ್ ಬೇರೆ ಬೇರೆ ಆಗಿರುತ್ತೆ. ಅದನ್ನ ನಾವು ಯಾವ ತರ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಈ 3 ವಿಧಾನಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಅದ್ರಲ್ಲಿ ಮೊದಲನೇದು ಬರೋದು ಪ್ರಾತಿಭಾಷಿಕ ಸತ್ಯ ಅಂತ, ಎರಡನೇದು ಬರೋದು ವ್ಯವಹಾರಿಕ ಸತ್ಯ, ಮೂರನೇದು ಬರೋದು ಪರಮಾರ್ಥಿಕ ಸತ್ಯ ಅಂತ. ಸೊ ಇದನ್ನ ಒಂದೊಂದಾಗಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದು ಬರೋದು ಪ್ರಾತಿಭಾಷಿಕ ಸತ್ಯ. ಈ ಪ್ರಾತಿಭಾಷಿಕ ಸತ್ಯದಲ್ಲಿ ಏನಾಗುತ್ತೆ, ನಾವು ಕೆಲವೊಮ್ಮೆ ಭ್ರಮೆಗೊಳಗಾಗ್ತೀವಿ ಅಥವಾ ನಾವು ಮಲ್ಕೊಂಡಾಗ ಕನಸುಗಳನ್ನ ಕಾಣ್ತಾ ಇರ್ತೀವಿ. ಇವೆಲ್ಲವೂ ಪ್ರಾತಿಭಾಷಿಕ ಸತ್ಯ. ಈ ಪ್ರಾತಿಭಾಷಿಕ ಸತ್ಯದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಹಲವಾರು ಬಾರಿ ಕನಸು ಕಾಣ್ತಾ ಇರ್ತೀವಿ. ಕನಸಿನಲ್ಲಿ ಏನೋ ವಿಷಯ ನಡೀತಾ ಇರುತ್ತೆ, ಏನೋ ಘಟನೆ ನಡೀತಾ ಇರುತ್ತೆ. ಅವೆಲ್ಲವೂ ನಾವು ಆ ಕನಸು ಕಾಣೋ ಸಮಯದಲ್ಲಿ ಏನಾಗುತ್ತೆ, ಅವೆಲ್ಲವೂ ನಿಜ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಆದ್ರೆ ನಾವು ಕನಸಿನಿಂದ ಹೊರಗಡೆ ಬಂದಾಗ, ಅಂದ್ರೆ ನಾವು ಎಚ್ಚರವಾದಾಗ ನಮ್ಗೆ ಗೊತ್ತಾಗುತ್ತೆ, ಹೌದು ಅದು ಕನಸಾಗಿತ್ತು. ಆ ಘಟನೆಗಳು ಏನ್ ಕನಸಿನಲ್ಲಿ ನಡೀತಾ ಇದ್ವೋ ಅವೆಲ್ಲವೂ ಕೂಡ ನಿಜ ಅಲ್ಲ, ಅದು ಒಂದು ಭ್ರಮೆ ಮಾತ್ರ ಅಂತ. ಅದು ಪ್ರಾತಿಭಾಷಿಕ ಸತ್ಯ. ಎರಡನೇದು ವ್ಯವಹಾರಿಕ ಸತ್ಯ. ವ್ಯವಹಾರಿಕ ಸತ್ಯ ಏನಂದ್ರೆ, ನಾವು ಡೈಲಿ ಜೀವನದಲ್ಲಿ ನೋಡ್ತಾ ಇರ್ತೀವಲ್ವಾ, ಮಾತಾಡ್ತಾ ಇರ್ತೀವಿ, ಕೇಳಿಸ್ಕೊಳ್ತಾ ಇರ್ತೀವಿ, ಈ ನಿಸರ್ಗವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಜನರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಇವೆಲ್ಲವೂ ಕೂಡ ವ್ಯವಹಾರಿಕ ಸತ್ಯ. ಈ ವ್ಯವಹಾರಿಕ ಸತ್ಯ ನಮ್ಗೆ ಆಸ್ ಯೂಶುವಲ್ ಆಗಿ ಎಲ್ಲರಿಗೂ, ನಮ್ಮ ಸುತ್ತಮುತ್ತಲ ಜನ ಎಷ್ಟು ಜನ ಇಲ್ಲಿ ಭೂಮಿ ಮೇಲಿದಾರೋ, ಪ್ರಾಣಿ ಪಕ್ಷಿಗಳಿದಾವೋ, ಅವೆಲ್ಲದಕ್ಕೂ ಇದು ಸತ್ಯ ಅಂತ ಭಾವಿಸ್ತಾ ಇರುತ್ತೆ. ವ್ಯವಹಾರಿಕ ಸತ್ಯ ಇದೇ ನಿಜವಾದ ಸತ್ಯ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಎಲ್ಲಿವರೆಗೂ ಅನ್ಸುತ್ತೆ ಅಂದ್ರೆ, ಎಲ್ಲಿವರೆಗೂ ನಿಮ್ಮ ನಿಜ ಸ್ವರೂಪದ ಅಥವಾ ಆತ್ಮದ, ಅಥವಾ ಎಲ್ಲಿವರೆಗೂ ನಿಮ್ಗೆ ಆತ್ಮಧ್ಯಾನ ಉಂಟಾಗೋದಿಲ್ಲೋ ಅಲ್ಲಿವರೆಗೂ ಮಾತ್ರ ಇದು ನಿಜ ಅಂತ ಅನ್ನಿಸ್ತಾ ಇರುತ್ತೆ. ಯಾವ ತರ ಪ್ರಾತಿಭಾಷಿಕ ಸತ್ಯದಲ್ಲಿ ನೀವು ಕನಸು ಕಾಣ್ತಾ ಇರ್ತೀರಾ, ಕನಸಿನಿಂದ ಎದ್ದಾಗ ಮಾತ್ರ ನಿಮ್ಗೆ ಗೊತ್ತಾಗೋದು, ಹೌದು ಅದು ಕನಸಾಗಿತ್ತು, ಅದು ನಿಜ ಅಲ್ಲ ಅಂತ. ಅದೇ ತರಾನೇ ಈ ವ್ಯವಹಾರಿಕ ಸತ್ಯ ಏನಿದೆ ನಮ್ಮ ಡೈಲಿ ಜೀವನದಲ್ಲಿ ನಡೆಯೋದು, ಇದು ಕೂಡ ನಮ್ಗೆ ಸತ್ಯ ಅನ್ನಿಸ್ತಾ ಇರುತ್ತೆ. ಎಲ್ಲಿವರೆಗೂ ನಮ್ಗೆ ಆತ್ಮಜ್ಞಾನ ಉಂಟಾಗುವವರೆಗೆ, ಅಥವಾ ನಮ್ಮ ನಿಜ ಸ್ವರೂಪದ ಎಕ್ಸ್ಪೀರಿಯನ್ಸ್ ಆಗುವವರೆಗೆ, ನಿಜ ಸ್ವರೂಪದ ಅರಿವು ಮೂಡೋವರೆಗೆ ಮಾತ್ರ ಇದು ವ್ಯವಹಾರಿಕ ಸತ್ಯ, ಅದು ಸತ್ಯದ ತರ ಕಾಣಿಸ್ತಾ ಇರುತ್ತೆ. ಯಾವಾಗ ನಿಮ್ಗೆ ಆತ್ಮಜ್ಞಾನ ಉಂಟಾಗುತ್ತೋ ಆವಾಗ ಮಾತ್ರ ಇದು ಈ ವ್ಯವಹಾರಿಕ ಸತ್ಯ ಕೂಡ, ಅಂದ್ರೆ ನಮ್ಮ ಡೈಲಿ ಜೀವನದಲ್ಲಿ ನಡೀತಾ ಇದೆಯಲ್ಲ, ಈ ವ್ಯವಹಾರಿಕ ಸತ್ಯ ಕೂಡ ಸ್ವಪ್ನ ಲೋಕ ಅಥವಾ ಕನಸಿನ ಲೋಕನೇ ಅಂತ ನಮ್ಗೆ ಗೊತ್ತಾಗುತ್ತೆ. ಆವಾಗ ಉಳ್ಕೊಳ್ಳೋದು ಒಂದೇ, ಅದೇ ಮೂರನೇದು, ಅದೇ ಪರಮಾರ್ಥಿಕ ಸತ್ಯ. ಆ ಪರಮಾರ್ಥಿಕ ಸತ್ಯ ಅಂದ್ರೆ ನೀವಂದ್ರೆ ಆತ್ಮ, ಆತ್ಮ ಅಂದ್ರೆ ಪರಮಾತ್ಮ, ಅದೇ ಶುದ್ಧ ಚೈತನ್ಯ. ಈ ಶುದ್ಧ ಚೈತನ್ಯವನ್ನೇ ನಾವು ಪರಬ್ರಹ್ಮ ಅಂತ ಕರಿತೀವಿ, ಅಥವಾ ಗಾಡ್ ಅಂತ ಕರಿತೀವಿ, ಅಥವಾ ಆತ್ಮ ಅಂತ ಕರಿತೀವಿ, ನಮ್ಮ ನಿಜ ಸ್ವರೂಪ ಅಂತ ಕರಿತೀವಿ. ಯಾವಾಗ ಇದರ ಅರಿವು ನಮಗೆ ಉಂಟಾಗುತ್ತೋ ಆವಾಗ ಮಾತ್ರ ಆ ಪ್ರಾತಿಭಾಷಿಕ ಸತ್ಯ ಆಗಿರ್ಬೋದು ಅಥವಾ ವ್ಯವಹಾರಿಕ ಸತ್ಯ ಆಗಿರ್ಬೋದು, ಅವೆರಡೂ ಕೂಡ ಬರೀ ಸತ್ಯದ ಎಕ್ಸ್ಟೆನ್ಷನ್ ಆಗಿರುತ್ತೆ. ಆದ್ರೆ ಅಲ್ಲೂ ಕೂಡ ಚೇಂಜ್ ಆಗೋದ್ರಿಂದ ಅದು ಕೂಡ ಸತ್ಯ ಅಲ್ಲ ಅಂತ ನಮ್ಗೆ, ನಾವು ಎದ್ದಾಗ ಅಂದ್ರೆ ಏನು, ಆತ್ಮ ಜ್ಞಾನ ಉಂಟಾದಾಗ, ಅಂದ್ರೆ ನಮ್ಮ ನಿಜ ಸ್ವರೂಪದ ಅರಿವು ಉಂಟಾದಾಗ ನಮ್ಗೆ ಎಚ್ಚರ ಆಗ್ಬಿಡುತ್ತೆ. ನಿಜವಾದ ಎಚ್ಚರ ಅವಾಗ್ಲೇನೆ ಆಗೋದು. ಸೊ ಯಾವಾಗ ನಮ್ಗೆ ನಿಜವಾದ ಎಚ್ಚರ ಆಗುತ್ತೋ, ಈಗ ನಮ್ಮ ಡೈಲಿ ಜೀವನದಲ್ಲಿ ನಡೆಸ್ತಾ ಇದೀವಲ್ಲ ನಾವು ಜೀವನ, ಅದು ಕೂಡ ಒಂದು ಕನಸಿನ ಲೋಕ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಾನು ಮೆಡಿಟೇಷನ್ ಮಾಡುವಾಗ ನನಗೆ ಹಲವಾರು ಎಕ್ಸ್ಪೀರಿಯನ್ಸ್ಗಳಾಯ್ತು, ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದೆ, ನಾನು ದೇವರನ್ನ ನೋಡಿದೆ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಈ ತರ ಹಲವಾರು ಎಕ್ಸ್ಪೀರಿಯನ್ಸ್ಗಳು ಧ್ಯಾನದಲ್ಲೇ ಆಗ್ತಾ ಇರುತ್ತೆ. ಆದ್ರೆ ಅದು ಕೂಡ ಈ ಕನಸಿನ ಲೋಕದಲ್ಲೇ ಬರೋದು. ಯಾಕಪ್ಪ ಅಂದ್ರೆ, ಅಲ್ಲೂ ಕೂಡ ನೀವು ಆಕಾರನೇ ನೋಡ್ತಾ ಇದ್ದೀರಾ. ಎಲ್ಲಿವರೆಗೂ ನೀವು ಆಕಾರ ಅಂದ್ರೆ ಈ ಬಾಡಿ ಆಗಿರ್ಬೋದು, ಬೇರೆ ಆಕಾರಗಳನ್ನ ನೀವು ನೋಡ್ತಾ ಇದ್ದೀರಾ, ಇಮೇಜ್ ಅನ್ನ ನೋಡ್ತಾ ಇದ್ದೀರಾ, ಆ ಇಮೇಜ್ ಅನ್ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಅದೆಲ್ಲವೂ ಕೂಡ ಕನಸಿನ ಲೋಕನೇ ಆಗಿರುತ್ತೆ.
ಯಾಕಂದ್ರೆ ಪರಮಾರ್ಥಿಕ ಸತ್ಯದಲ್ಲಿ ಏನಾಗುತ್ತೆ, ಅಲ್ಲಿ ಯಾವುದೇ ಆಕಾರ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಅಸ್ತಿತ್ವ ಒಂದೇ ಆಗಿರುತ್ತೆ, ಅಲ್ಲಿ ಎರಡಾಗಿರಲ್ಲ. ಎರಡಿದ್ರೆ ಮಾತ್ರ ಒಂದ್ರ ಜೊತೆ ಇನ್ನೊಂದು ಇಂಟ್ರಾಕ್ಟ್ ಮಾಡಕ್ ಆಗೋದು. ಒಂದೇ ಅಸ್ತಿತ್ವ ಇದ್ರೆ ಅಲ್ಲೇನು ಇಂಟ್ರಾಕ್ಷನ್ ಇರೋದಿಲ್ಲ, ಅಲ್ಲಿ ಬೇರೆ ಏನು ಕೊಡೋ ತಗೊಳ್ಳೋ ವ್ಯವಹಾರ ಏನು ಇರೋದೇ ಇಲ್ಲ. ಅದೇ ತರನೇ ಪರಮಾರ್ಥಿಕ ಸತ್ಯ ಅಂದ್ರೇನೆ ಅದೇ ಅಸ್ತಿತ್ವ, ಅದೇ ಶುದ್ಧ ಚೈತನ್ಯ. ಅದಕ್ಕೆ ಅದನ್ನ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ಕರೆಯೋದು. ಅಲ್ಲಿ ಯಾವುದೇ ಆಕಾರ ಇರಲ್ಲ, ಯಾವುದೇ ಗುಣಗಳಿರಲ್ಲ, ಯಾವುದೇ ಕ್ಯಾರೆಕ್ಟರಿಸ್ಟಿಕ್ ಇರಲ್ಲ. ಅದನ್ನ ನೀವು ನಿಮ್ಮ ಸ್ವತಃ ಅನುಭವ ಅಥವಾ ನಿಮ್ಮ ಸ್ವಭಾವದಿಂದ ಅದನ್ನ ಅನುಭವಿಸಬಹುದೇ ವಿನಃ ಈ ಕನಸಿನ ಲೋಕ ಇರುತ್ತಲ್ವಾ, ನಾನು ಯಾರ ಜೊತೆ ಮಾತಾಡಿದೆ, ಇಂಟ್ರಾಕ್ಟ್ ಮಾಡಿದೆ, ಕನಸಿನಲ್ಲಿ ಹಂಗಾಯ್ತು ಹಿಂಗಾಯ್ತು, ಇವೆಲ್ಲವೂ ಕೂಡ ಬರೀ ಕನಸಿನ ಲೋಕದಲ್ಲಿ ಆಗುವ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ಆಗಿರುತ್ತೆ. ಆದ್ರೆ ಆಕ್ಚುಲ್ ಆಗಿ ನಿಜ ಏನಿರುತ್ತೆ ಅದು ನೀವೇ ಆಗಿರ್ತೀರಾ. ಆದ್ರೆ ನೀವಾಗಿರೋದನ್ನ ನೀವು ಸ್ವಭಾವದಿಂದ, ನಿಮ್ಮ ನಿಜ ಸ್ವರೂಪದ ಸ್ವಭಾವದಿಂದ ಮಾತ್ರ ಅದನ್ನ ಅರಿಯಲಿಕ್ಕೆ ಸಾಧ್ಯ ಆಗೋದು. ಇದು ಹೇಗಪ್ಪ ಅಂದ್ರೆ, ಈ ಸತ್ಯ ಏನಿದೆ, ಶುದ್ಧ ಚೈತನ್ಯ ಏನಂತೀವಿ ಸತ್ಯ, ಇದು ನಾವೇ ಆಗಿರ್ತೀವಿ. ಆದ್ರೆ ಲೇಯರ್ಗಳಾಗಿ ನಾವು ಈ ಬಾಡಿ ಲೇಯರ್ ಆಗಿರ್ಬೋದು, ಮೈಂಡ್ ಲೇಯರ್ ಆಗಿರ್ಬೋದು, ಮನಸ್ಸು, ಬಾಡಿ ಇವೆಲ್ಲದರ ಜೊತೆಗೆ ನಾವು ಡೈಲಿ ಜಾಸ್ತಿ ಇಂಟ್ರಾಕ್ಟ್ ಮಾಡೋದ್ರಿಂದ ಅವುಗಳನ್ನೇ ನಾವು ಸತ್ಯ ಅಂತ ಭಾವಿಸ್ತಾ ಇರ್ತೀವಿ. ಆದ್ರೆ ಆಕ್ಚುಲ್ ಆಗಿ ನಮ್ಮ ಸ್ವಭಾವವನ್ನ ನಾವು ಕರೆಕ್ಟ್ ಆಗಿ ಅರಿತಿರಲ್ಲ. ಯಾವಾಗ ನಮಗೆ ಹಲವಾರು ವಿಷಯಗಳನ್ನ ತಿಳ್ಕೊಂಡು ಸ್ವಲ್ಪ ಆತ್ಮಜ್ಞಾನದ ಬಗ್ಗೆ ಜ್ಞಾನ ಉಂಟಾದಾಗ ಈ ಎಲ್ಲ ಹಲವಾರು ಸಂಶಯಗಳಾಗಿರ್ಲಿ, ಕೆಲವೊಂದು ಭ್ರಮೆಗಳು, ಕೆಲವೊಂದು ಕಲ್ಪನೆಗಳು, ಕೆಲವೊಂದು ನಂಬಿಕೆಗಳು ಅವೆಲ್ಲ ಬಿದ್ದೋಗೋಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ತರ ನಂಬಿಕೆಗಳು, ಭ್ರಮೆಗಳು, ಇಲ್ಯೂಷನ್ಸು, ಕಾಲ್ಪನಿಕವಾಗಿರುವ ಎಲ್ಲ ಇಲ್ಯೂಷನ್ಸ್ಗಳು ತಂತಾನೆ ಬಿದ್ದೋಗುತ್ತೋ ಆವಾಗ ಆಕ್ಚುಲ್ ಆಗಿರೋ ನಮ್ಮ ಸ್ವಭಾವ ಏನಿದೆ, ಸ್ವಭಾವ ಅಂದ್ರೆ ನಿಜ ಸ್ವರೂಪ, ನಮ್ಮ ನಿಜ ಸ್ವರೂಪ, ಅದೇ ಆತ್ಮ, ಅದೇ ಪರಮಾತ್ಮ. ನಮ್ಮ ನಿಜ ಸ್ವರೂಪದ ಸ್ವಭಾವದಿಂದ, ಸ್ವಭಾವ ಅಂದ್ರೆ ನಿಮ್ಮ ರಿಯಲ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಆ ಸ್ವಭಾವದಿಂದ ನಿಮ್ಗೆ ಕರೆಕ್ಟ್ ಆಗಿ ನೋಡಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಮಾತ್ರ ಆ ಸತ್ಯದ ಅರಿವಾಗೋಕೆ ನಿಮ್ಗೆ ಸಾಧ್ಯ ಆಗೋದು. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತಾ, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.